ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ವೆರಿ ಲಾಂಗ್ ಟೈಮ್. ಸ್ವಲ್ಪ ಲಾಂಗ್ ಗ್ಯಾಪ್ ಆದಮೇಲೆ ನಾನು ವಾಪಸ್ ಒಂದು ಒಳ್ಳೆ ವಿಡಿಯೋ ಜೊತೆ ಬಂದಿದ್ದೀನಿ. ಅಂದರೆ ಕಂಟಿನ್ಯೂಯೇಷನ್ ವಿಡಿಯೋ ಅಂತ ಹೇಳ್ಬೋದು. ಲಾಸ್ಟ್ ವ್ಲಾಗಲ್ಲಿ ನೋಡಿದರೆ ನಂದು ಶಾಪಿಂಗ್ ವೀಡಿಯೋಸ್ ನೋಡಿರ್ತೀರ. ನಾವು ಟ್ರಿಪ್ಪಿಗೆ ಶಾಪ್ ಮಾಡಿದಂಥ ವೀಡಿಯೋಸು. ಸೊ ಇದು ಕಂಟಿನ್ಯೂಯೇಷನ್ ವ್ಲಾಗ್. ಸೊ ಇವತ್ತು ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ಟಿಫಿನ್ ಮಾಡಿಕೊಂಡು ಸೊ ಟ್ರಿಪ್ ಸ್ಟಾರ್ಟ್ ಆಯಿತು. ನನ್ನ ರೆಗ್ಯುಲರ್ ವ್ಯೂಯರ್ಸ್ಗೆ ಗೊತ್ತಿರುತ್ತೆ. ಸೊ ನಾವು ಯಾವುದಾನ ಒಂದು ಪ್ಲೇಸ್ಗೆ ಹೋಗೋಕ್ಕೆ ಮುಂಚೆ ನಾವು ಈ ಟೆಂಪಲ್ಗೆ ಬಂದು ಪೂಜೆ ಮಾಡ್ಕೊಂಡು ಹೋಗೋದು. ಇದು ಸರ್ಕಲ್ ಮಾರಮ್ಮ ಟೆಂಪಲ್. ಇದಿರೋದು ಮಲ್ಲೇಶ್ವರಂ 18th ಕ್ರಾಸಲ್ಲಿ. ಸೊ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಗಾಡಿಗೂ ಪೂಜೆ ಮಾಡಿಕೊಂಡು ಹೊರಟಿದ್ದಂಥದ್ದು. ಸೊ ಆವತ್ತಿನ ದಿನ ಏನೋ ಒಂದು ವಿಶೇಷವಾದ ಪೂಜೆ ನಡೀತಾ ಇತ್ತು. ನಾವು ಒನ್ ಡೇ ಟ್ರಿಪ್ ಆಗಲಿ ಅಥವಾ 1 ವೀಕ್ ಟ್ರಿಪ್ ಆಗಿರಲಿ ಈ ಟೆಂಪಲ್ಗೆ ಬಂದು ಪೂಜೆ ಮಾಡ್ಕೊಂಡು ಹೋದರೆ ನಮಗೆ ಏನೋ ಒಂಥರ ಪಾಸಿಟಿವ್ ವೈಬ್ಸು ಮತ್ತು ಸೇಫಾಗಿ ಹೋಗಿ ಸೇಫಾಗಿ ಬರ್ತೀರಿ ಅನ್ನೋದು ನಮ್ಮ ನಂಬಿಕೆ. ಸೊ ಇದು ಅವತ್ತಿಂದನೂ ನಡ್ಕೊಂಬಂದಿರೋ ಅಂಥದ್ದು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಗಾಡಿಗೆ ನಿಂಬೆಹಣ್ಣೆಲ್ಲ ಇಟ್ಟು ಪೂಜೆ ಮಾಡಿ ಆ ನಂತರ ಹೊರಡೋದು. ಇನ್ನು ಈ ವಿಡಿಯೋನ ತುಂಬ ಲಾಂಗ್ ಬ್ಯಾಕೆ ಹಾಕಬೇಕಾಗಿತ್ತು. ಬಿಕಾಸ್ ಆಫ್ ಸಮ್ ರೀಸನ್ಸ್ ಮತ್ತು ಟ್ರಾವೆಲಿಂಗ್ ಮತ್ತು ಫಂಕ್ಷನ್ಸಿಂದ ಸ್ವಲ್ಪ ಡಿಲೇ ಆಯಿತು ಇದು. ಇನ್ನು ನಾವೆಲ್ಲಿಗೆ ಹೊರಟಿರೋದು ಅಂತಂದರೆ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರ. ಎಸ್, ನಾವು ಹೋಗ್ತಾ ಇರೋದು ಇವತ್ತು ವಾರ್ಕಳ. ಇದಿರೋದು ಕೇರಳಲ್ಲಿ. ಸೊ ಇದು ಬಂದು ಅಪ್ರಾಕ್ಸಿಮೇಟ್ 680 to 710 ಕಿಲೋಮೀಟರ್ಸ್ ಆಗುತ್ತೆ. ನಾವು ಹೋಗ್ತಿರೋ ರೂಟ್ ಬಂದ್ಬಿಟ್ಟು ಮಧುರೈ ಆ್ಯಂಡ್ ತಿರುನೆಲ್ವೇಲಿ ಮೇಲೆ ಹೋಗ್ತಾ ಇರೋದು. ಅಂದರೆ ಹೊಸೂರು ಮೇಲೆ ಫಸ್ಟು ಬ್ಯಾಂಗ್ಳೂರಿಂದ. ಯೂಶ್ವಲಾಗಿ ಇದಕ್ಕೆ 2-3 ಜಾಗ ಇದೆ. ಲೈಕ್ ಕೊಯಮತ್ತೂರು, ಕೊಚ್ಚಿಯಿಂದನೂ ಹೋಗ್ಬೋದು. ನಾವು ಈ ರೂಟ್ನ ಆಪ್ಟ್ ಮಾಡ್ಕೊಂಡಿದ್ದೀವಿ. ಇನ್ನು ಇದಕ್ಕೆ ಆಲ್ಮೋಸ್ಟ್ ಒಂದು 13 to 14 ಅವರ್ಸ್ ಜರ್ನಿ ಇರುತ್ತೆ. ಸೊ ನಾವು ಬೆಳಗ್ಗೆ ಸ್ವಲ್ಪ ಒಂದು 4:35ಗೆ ಬಿಟ್ಟಿದ್ರೆ ಕರೆಕ್ಟಾಗೆ ನಾವು ರೀಚ್ ಆಗ್ಬೋದಿತ್ತು. ಬಟ್ ನಾವು ಸ್ವಲ್ಪ ಲೇಟಾಗೆ ಟಿಫನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ತುಂಬ ಲೇಟಾಗೆ ಬಿಟ್ವಿ. ಸೊ ಅದಕ್ಕೆ ಮಿಡಲಲ್ಲಿ ಆನ್ ದ ವೇ ಎಲ್ಲಾದರೂ ಸ್ಟೇ ಮಾಡಿ ನೆಕ್ಸ್ಟ್ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋದು ಅಂತ ಫಸ್ಟೇ ಡಿಸೈಡ್ ಮಾಡ್ಕೊಂಡ್ವಿ. ಮತ್ತು ನಾವು ಆಲ್ರೆಡಿ ಯಾವ್ಯಾವ ಪ್ಲೇಸಸ್ ನೋಡಬೇಕು ಅಂತ ಆಲ್ರೆಡಿ ಡಿಸೈಡ್ ಮಾಡಿಕೊಂಡು ನಾವು ಗೂಗಲ್ ಮ್ಯಾಪಿಂಗ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ನಾವು ಅಲ್ಲೋಗಿ ಹುಡ್ಕೋ ಅಂಥದ್ದು ಏನಿರಲಿಲ್ಲ. ಸೊ ಆನ್ ದ ವೇ ಇಲ್ಲಿ ಹೊಸೂರು ಬಾರ್ಡರಲ್ಲಿ ಊಟ ಮಾಡ್ಕೊಂಡು ಬಿಡೋಣ. ಸ್ವಲ್ಪ ಬೆಳಗ್ಗೆ ಬೇಗ ಟಿಫನ್ ಮಾಡಿದ್ವಿ. ನನ್ನ ಮಗ ಒಂದು 8-8:30ಗೆ ತಿಂದು ಅಭ್ಯಾಸ ಇರೋದ್ರಿಂದ ಸೊ ಮನೆಯಲ್ಲೇ ಟಿಫನ್ ಮಾಡಿಕೊಂಡು ಮತ್ತು ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಇಲ್ಲಿ ನಾವು ಶ್ರೀನಿಧಿ ವೈಭವ ಅಲ್ಲಿ ಸ್ಟಾಪ್ ಮಾಡಿದ್ವಿ. ಸೊ ಊಟ ಎಲ್ಲ ಮಾಡಿಕೊಂಡು ಈಗ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನಮ್ಮ ಬಾಸ್ ಕೂಡ ಆರಾಮಾಗಿ ಹಿಂದೆಗಡೆ ಸೆಟಲ್ ಆಗಿದ್ದರು. ಸೊ ಫುಲ್ ಸೀಟ್ ಅವ್ರದ್ದೇ ಆಗಿತ್ತು. ಹಿಂದೆಗಡೆ ಇರೋ 3 ಜನದ ಸೀಟು ಅವ್ರದ್ದೇ ಆಗಿತ್ತು. ಸೊ ಆಲ್ಮೋಸ್ಟ್ 10-11 ಅವರ್ಸ್ ಜರ್ನಿ ಇರೋದ್ರಿಂದ ಆರಾಮಾಗಿ ಸಾಂಗ್ಸ್ ಕೇಳಿಕೊಂಡು ವಿತ್ ನೋ ಟೆನ್ಷನ್ ಹೊರಟ್ವಿ. ಸಾಂಗ್ ಇಲ್ಲ ಅಂದರೂ ನಮ್ಮ ಮನೆ ಚಾಟ್ರ್ ಬಾಕ್ಸ್ ಒಂದಿದೆ. ಅಂದರೆ ನಮ್ಮ ಮನೆಯವರು. ಸೊ ಅವರು ಮಾತಾಡ್ತಾನೇ ಇರ್ತಾರೆ. ನಾನು ನನ್ನ ಮಗ ಅಂತೂ ಚೆನ್ನಾಗಿ ನಿದ್ದೆ ಮಾಡ್ತೀವಿ ಆನ್ ದ ವೇ. ಬಟ್ ಅವ್ರು ಮಲ್ಗೋಂಗಿಲ್ಲ, ಆಬ್ವಿಯಸ್ಲಿ ಡ್ರೈವರ್. ಸೊ ಅವ್ರನ್ನ ನಾವು ಮಾತಾಡಿಸ್ಬೇಕು. ಬಟ್ ಅವರೇ ಮಾತಾಡ್ತಾನೆ ಇರ್ತಾರೆ. ಮಾತಾಡಿಸ್ತಾ ಇರ್ಕೊಂಡು ರೇಗಿಸ್ಕೊಂಡು ದಾರಿ ಉದ್ದಕ್ಕೂ. ಸೊ ಜರ್ನಿ ಅಂತೂ ಹೆಂಗಾಗುತ್ತೆ ಅಂತಲೇ ನೋಡಿ. ಇಲ್ಲಿ 10 hours 40 minutes ತೋರಿಸ್ತಾ ಇದೆ. ಬಟ್ ನಾವು ಪೂರ್ತಿ ರೀಚ್ ಆಗೋಲ್ಲ. ಆಗಲೇ ಹೇಳ್ದಂಗೆ ನಾವು ಮಿಡಲಲ್ಲಿ ಆಲ್ಟ್ ಆಗಬೇಕು ಅಂತ ಡಿಸೈಡ್ ಮಾಡ್ತೀವಿ. ಬಟ್ ಯಾವ ಪ್ಲೇಸ್ ಅಂತ ಇನ್ನೂ ಗೊತ್ತಿಲ್ಲ. ಒಂದು 6-7 o'clockವರೆಗೂ ಹೋಗೋದು. ಆಮೇಲೆ ಅಲ್ಲಿ ಯಾವ ಪ್ಲೇಸ್ ಸಿಗುತ್ತೆ ಮೇನ್ ಸಿಟಿ ನೋಡಿಕೊಂಡು ಅಲ್ಲಿ ನಾನು ಆನ್ಲೈನಲ್ಲೇ ರೂಮ್ ಬುಕ್ ಮಾಡ್ಕೊತೀನಿ. ಸೊ ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡೋದು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಇಲ್ಲಿ ಇವನಿಗೆ ನಿದ್ದೆ ಬರ್ತಾಯಿದೆ ಅಂತ ನಾನು ಹಿಂದೆಗಡೆ ಬಂದೆ ಮಲಗಿಸೋಣ ಅಂತ. ಇವನು ಮತ್ತೆ ಮುಂದೆ ಹೋಗ್ಬಿಟ್ಟು ಅವರಪ್ಪ ಜೊತೆ ಕಾರ್ ಓಡಿಸ್ಬೇಕಂತೆ. ಅವನಿಗೆ ಸಖತ್ ಇಂಟ್ರೆಸ್ಟ್ ಕಾರ್ ಓಡಿಸೋದು ಅಂತಂದರೆ. ಅವ್ರು ಕಾರ್ ಓಡಿಸ್ತಾರೋ ಸಡನ್ನಾಗಿ ಬ್ರೇಕ್ ಹಾಕ್ಬಿಡ್ತಾನೆ ಅಥವಾ ಹೋಗಿ ಸ್ಟೇರಿಂಗ್ ತಿರುಗಿಸ್ಬಿಡ್ತಾನೆ. ಸೊ ಅದಕ್ಕೆ ಅವರಪ್ಪ ಬಾ ಹೋಗಲಿ ನಾನೇ ಕೂರಿಸ್ಕೊತೀನಿ ಒಂದು ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಕೂರಿಸ್ಕೊಂಡ್ರು. ಐ ನೋ ದಿಸ್ ಇಸ್ ನಾಟ್ ಗುಡ್, ಈ ಥರ ಮಕ್ಕಳನ್ನ ಮುಂದೆ ಕೂರಿಸ್ಕೊಳ್ಳೋ ಅಂಥದ್ದು. ಬಟ್ ನಮ್ಮ ಮನೆಯವ್ರಿಗೆ ಸ್ವಲ್ಪ ಅಭ್ಯಾಸ ಇರೋದ್ರಿಂದ ಚಿಕ್ಕ ಮಗುವಿಂದ ಈ ಥರ ಕೂರಿಸ್ಕೊಂಡಿದ್ದಾರೆ. ಬಟ್ ರೆಗ್ಯುಲರಾಗಿ ಈ ಥರ ಮಾಡಬೇಡಿ ಯಾರೂ. ಇಟ್ ಈಸ್ ವೆರಿ ಡೇಂಜರ್, ಅದರಲ್ಲೂ ಹೈವೇಲಿ. ಇನ್ನು ಒಳ್ಳೊಳ್ಳೆ ಸಾಂಗ್ಸ್ ಕೇಳಿಕೊಂಡು ಮತ್ತು ಕ್ಲೈಮೇಟ್ ಕೂಡ ತುಂಬ ಫೇವರಬಲ್ ಆಗಿತ್ತು. ಸ್ವಲ್ಪ ದೂರ ಮಳೆ, ಸ್ವಲ್ಪ ದೂರ ಒಂಥರ ಮಿಸ್ಟು ಆ ಥರ. ಸೊ ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಮ್ಮ ಟ್ರಾವೆಲ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ.
ರೋಡ್ ಟ್ರಿಪ್ ಅಂತೂ ನಮ್ಮ ಮನೆಯವ್ರ ಫೇವ್ರೇಟು. ಈಗೆಲ್ಲ ಆ್ಯಕ್ಚುಲಿ ರೋಡ್ ಟ್ರಿಪ್ ತುಂಬ ಫೇಮಸ್ ಆಗಿದೆ. ಬಟ್ ನಾವು ಇದನ್ನು ಒಂದು 10-15 ಇಯರ್ಸ್ ಬ್ಯಾಕೇ ಮಾಡಿದ್ವಿ ರೋಡ್ ಟ್ರಿಪ್ಪೆಲ್ಲ. ಬಟ್ ಆಗ ಯೂಟ್ಯೂಬಲ್ಲಿ ಇಲ್ಲದೇ ಇರೋ ಕಾರಣ ಇದು ಗೊತ್ತಾಗ್ತಾ ಇರಲಿಲ್ಲ ಅಷ್ಟೇ. ಬಟ್ ನನಗೆ ಸ್ವಲ್ಪ ಜರ್ನಿ ಇಷ್ಟ ಆಗಲ್ಲ, ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಅವ್ರು ಯಾವಾಗಲೂ ರೋಡ್ ಟ್ರಿಪ್ನೇ ಚೂಸ್ ಮಾಡ್ತಾರೆ ಓವರ್ ಫ್ಲೈಟ್ ಇರ್ಬೋದು, ಟ್ರೈನ್ ಇರ್ಬೋದು, ಬಸ್ ಇರ್ಬೋದು. ಯಾವುದೇ ಜರ್ನಿ ಅಂತ ಬಂದರೆ ನಮ್ಮ ಮನೆಯವ್ರ ಫಸ್ಟ್ ಪ್ರಿಫರೆನ್ಸ್ ಬಂದು ರೋಡ್ ಟ್ರಿಪ್ಪೇ. ಬಿಕಾಸ್ ಹೀ ಲವ್ಸ್ ಡ್ರೈವಿಂಗ್. ಮತ್ತು ಅವರು ಯಾರ ಡ್ರೈವಿಂಗಲ್ಲಿ ಕೂಡ ಅಷ್ಟು ಕಂಫರ್ಟಬಲ್ ಇರಲ್ಲ ಅವರು. ಮತ್ತು ಅವರು ಯಾರ್ದು ಗಾಡಿನೂ ಕೂಡ ಓಡಿಸಲ್ಲ, ಮತ್ತು ನಮ್ಮ ಗಾಡಿನ ಬೇರೆಯವ್ರಿಗೂ ಕೊಡಲ್ಲ. ಈ ಥರ ಒಂದು ರೂಲ್ ಅವ್ರದ್ದು. ಮಾತಾಡಿಕೊಂಡು ನಾವು ಬಂದಿದ್ದೆ ಟೆಂಪಲ್ ಸಿಟಿ, ದಟ್ ಈಸ್ ನನ್ ಅದರ್ ದೆನ್ ಮಧುರೈ. ಇದು ದ ಸಿಟಿ ನೆವರ್ ಸ್ಲೀಪ್ಸ್ ಅಂತಲೂ ಕರೀತಾರೆ. ಸೊ ಇಲ್ಲಿ ಬಂದು ನಾವು ಆಲ್ರೆಡಿ ರೂಮ್ ಮಾಡಿರೋದ್ರಿಂದ ಸೊ ನಿಮಗೆ ಕ್ವಿಕ್ಕಾಗಿ ಒಂದು ರೂಮ್ ಟೂರ್ ಕೊಡ್ತಾಯಿದ್ದೀನಿ. ಕ್ಯಾಶುವಲ್ ಬೇಸಿಕ್ ರೂಮ್. ಸೊ ಬೆಳಗ್ಗೆ ನಾವು ಹೊರಡಬೇಕಾಗಿರೋದ್ರಿಂದ ಸಿಂಪಲ್ಲಾಗಿ ಒಂದು ಬೇಸಿಕ್ ರೂಮ್ ಮಾಡ್ಕೊಂಡಿದ್ವಿ. ಸೊ ಅಲ್ಲೇ ಹೋಟೆಲಲ್ಲಿ ಊಟ ಕೂಡ ಆಯಿತು. ಊಟ ಕೂಡ ಮುಗಿಸ್ಕೊಂಡು ಮತ್ತೆ ದ ಮಾರ್ನಿಂಗ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದೇ ಹೋಟೆಲಲ್ಲಿ ಸೇಮ್ ಆ್ಯಸ್ ಯೂಶ್ವಲ್ ನೀವು ತಮಿಳ್ನಾಡಿಗೆ ಬಂದರೆ ಸಿಗೋದೇ ಇಡ್ಲಿ ದೋಸೆ. ಸೊ ಇದನ್ನು ತಿಂದ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಸೊ ಬೆಳಗ್ಗೆನೇ ನನ್ನ ಮಗ ಕಿರಿಕ್ ತೆಗೆದಿದ್ದ ಟಿಫನ್ ಮಾಡಲ್ಲ ಅಂತ. ಸೊ ಅವನದೊಂಥರ ಅವ್ನಿಗೆ ಪರ್ಟಿಕ್ಯುಲರ್ ಪ್ಲೇಸಸ್ಸು, ಪರ್ಟಿಕ್ಯುಲರ್ ಫ್ಲೇವರು, ಫುಡ್ಡು ಈ ಥರ ಇರುತ್ತೆ. ಬಟ್ ಆದರೂ ಬಿಟ್ಟಿಲ್ಲ, ಸ್ವಲ್ಪ ಗದ್ರಿ ಮಾಡಿ ತಿನ್ನಿಸಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ಫಸ್ಟ್ ಕವರ್ ಮಾಡಬೇಕು ಅಂದ್ಕೊಂಡಿದ್ದ ಪ್ಲೇಸ್ ಬಂದು ಜಟಾಯು ಅರ್ತ್ ಸೆಂಟರ್. ಇದು ಬಂದು ವಾರ್ಕಳದಿಂದ ಒಂದು 27-30 ಕಿಲೋಮೀಟರ್ಸ್ ಆಗುತ್ತೆ. ಸೊ ಫಸ್ಟು ನಾವು ಆನ್ ದ ವೇ ಇದನ್ನು ಕವರ್ ಮಾಡಿ ಆನಂತರ ವಾರ್ಕಳ ನೋಡೋ ಅಂಥದ್ದು ಪ್ಲ್ಯಾನ್ ಇದ್ದಿದ್ದು ನಮ್ಮದು. ಕೆಲವು ಸತಿ ಹೇಳ್ತಾರೆ ನಾವು ಹೋಗೋ ಪ್ಲೇಸ್ಗಿಂತ ನಾವು ಹೋಗೋ ದಾರಿ ತುಂಬ ನಮ್ಗೆ ಇಷ್ಟ ಆಗುತ್ತಂತೆ. ಸೊ ಅದೇ ಥರ ಈ ಕ್ಲೈಮೇಟು, ಈ ನೇಚರು, ಇದನ್ನು ಎಂಜಾಯ್ ಮಾಡ್ಕೊಂಡು ಹೋಗೋದೇ ಒಂಥರ ಬ್ಲೆಸ್ಡ್ ಫೀಲಿಂಗ್ ಅಂತ ಅನಿಸುತ್ತೆ ನನಗಂತೂ. ಅದೇ ಥರ ಈ ಸಿಟಿ ಲೈಫ್ನ ಬಿಟ್ಟು ಈ ಥರ ಮೌಂಟೇನ್ಸು, ಈ ಥರ ನೇಚರ್ಗೆ ಹತ್ತಿರ ಆಗೋ ಥರ ನಾವು ಹೋದಾಗ ನಮಗೆ ತುಂಬ ಖುಷಿ ಆಗುತ್ತೆ. ವಾಟ್ಸೆ ನಿಮಗೂ ಅದೇ ಥರ ಅನಿಸುತ್ತಾ? ಇನ್ನು ನಾವು ತೋರಿಸೋಷ್ಟು ಸುಲಭವಾಗಂತೂ ಈ ದಾರಿ ಇರಲ್ಲ. ಬಿಕಾಸ್ ನಾವು ನಿಮಗೆ ಮ್ಯಾಕ್ಸಿಮಮ್ ಒಂದು 10-15 ಮಿನಿಟ್ಸಲ್ಲಿ ಫುಲ್ ಡೀಟೇಲ್ಸ್ ತೋರಿಸ್ತೀವಿ. ಬಟ್ ಇದು 1 ಡೇ ಫುಲ್ ಜರ್ನಿ ತೊಗೊಳುತ್ತೆ. ತುಂಬ ಎಕ್ಸಾಸ್ಟ್ ಕೂಡ ಆಗಿರ್ತೀವಿ. ಬಟ್ ತುಂಬ ಮಿಡಲಲ್ಲಿ ತುಂಬ ಚೆನ್ನಾಗಿರೋದು, ತುಂಬ ಮನಸ್ಸಿಗೆ ಖುಷಿ ಕೊಡೋವಂಥ ಕ್ಲಿಪ್ಪಿಂಗ್ಸ್ ಮಾತ್ರನೇ ಆ್ಯಡ್ ಮಾಡಿರ್ತೀವಿ. ಬಟ್ ಏನೇ ಹೇಳಿದ್ರು ನಾವು ಬೇರೆ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ಗಿಂತ ಈ ರೋಡ್ ಟ್ರಿಪ್ ಅಂದರೆ ಕಾರಲ್ಲಿ ಹೋಗೋದು ತುಂಬ ಮಜಾ ಇರುತ್ತೆ. ನಾವು ಮಾತಾಡ್ಕೊಂಡು ನಾವು ಬರಬೇಕಾಗಿರೋಂಥ ಪ್ಲೇಸ್ಗೆ ಬಂದ್ವಿ. ದಟ್ ಈಸ್ ಜಟಾಯು ಅರ್ತ್ ಸೆಂಟರ್. ಇದು ಬಂದು ಎಂಟ್ರೆನ್ಸ್. ಇಲ್ಲಿ ತುಂಬ ವಿಶಾಲವಾದ ಕಾರ್ ಪಾರ್ಕಿಂಗ್ ಇರುತ್ತೆ. ಸೊ ನಾವು ತುಂಬ ರಶ್ ಕಮ್ಮಿ ಇದ್ದಿದ್ದ ದಿನ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಎನಿ ಟೈಮ್ ಇಲ್ಲಿ ತುಂಬ ಜನ ಇರ್ತಾರೆ. ನಾನೇನು ವೀಡಿಯೋಲಿ ತೋರಿಸ್ತಾ ಇದ್ದೀನಿ ಇಷ್ಟು ಖಾಲಿ ಇರೋದೇ ಇಲ್ಲ. ನಾವು ವೀಡಿಯೋಸಲ್ಲೆಲ್ಲ ನೋಡಿದ್ದೀವಿ ಮತ್ತು ಹೋಗಿರೋರನ್ನೂ ಕೂಡ ಕೇಳಿದ್ದೀವಿ. ಸೊ ಟಚ್ ವುಡ್ ಅವತ್ತಿನ ದಿನ ಜಾಸ್ತಿ ಜನ ಇರಲಿಲ್ಲ. ಗಾಟ್ ಲಕ್, ಕ್ಯೂಲು ನಿಲ್ಲಂಗಿರಲಿಲ್ಲ. ಸೊ ತುಂಬ ಬೇಗ ಕ್ಯೂಲಿ ಟಿಕೆಟ್ಸ್ ತೊಗೊಂಡು ನಾವು ಬಂದ್ವಿ. ಆ್ಯಕ್ಚುಲಿ ಹೋಗಬೇಕು ಅಂತ ಇದ್ದಿದ್ದು ಕೇಬಲ್ ಕಾರ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಬಂದಿದ್ದು. ಅವತ್ತು ಸಿಕ್ಕಾಪಟ್ಟೆ ವಿಂಡ್ ಜಾಸ್ತಿ ಇದ್ದಿದ್ದರಿಂದ ಕೇಬಲ್ ಕಾರ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಿಲ್ಲ. ಸೊ ಬೈ ವಾಕಿಂಗೇ ಹೋಗೋಣ ಅಂತ ಹೋಗಿದ್ದು. ಸೊ ಇಷ್ಟು ದೂರ ಬಂದಮೇಲೆ ಪ್ಲೇಸ್ನ ನೋಡಿಲ್ಲ ಅಂದರೆ ಹೇಗೆ, ಅಟ್ಲೀಸ್ಟ್ ವಾಕ್ ಮಾಡ್ಕೊಂಡಾದರೂ ಹೋಗೋಣ. ಏನೊಂದು 1/2 ಅವರ್ 3/4 ಅವರಲ್ಲಿ ಹೋಗ್ಬೋದು, ರೀಚ್ ಆಗ್ಬೋದು. ಮತ್ತು ಜನ ಕೂಡ ಕಮ್ಮಿ ಇರೋದ್ರಿಂದ ಆ ಕ್ರೌಡ್ ಇಲ್ಲದೇ ಇರೋ ಕಾರಣ ಸೊ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಆ್ಯಂಡ್ ಟಿಕೆಟ್ ಪ್ರೈಸಸ್ ಬಂದು 500 to 1000 ಇರುತ್ತೆ ಕೇಬಲ್ ಕಾರ್ದು. ಆ್ಯಂಡ್ ವಾಕ್ವೇ ನಾವೇನು ನಡೀತೇವೆ ಇದಕ್ಕೂ ಕೂಡ ಟಿಕೆಟ್ಸ್ ತೊಗೊಬೇಕು. ದಿಸ್ ಈಸ್ ಅರೌಂಡ್ 1000 ಒಳಗಡೆ ಅನಿಸುತ್ತೆ 3 ಜನಕ್ಕೂ ಸೇರಿ. ವೇ ಬಂದು ನೋಡಿ ಈ ಥರ ಇದೆ. ಜಸ್ಟ್ ನಾವು ಹತ್ತಬೇಕು, ಇಳಿಬೇಕು, ಮತ್ತೆ ಹತ್ತಬೇಕು, ಈ ಥರ ಆಲ್ಮೋಸ್ಟ್ 1 ಅವರೇ ತೊಗೊಂಡ್ವಿ ನಾವು ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ. ಬಟ್ ಈ ನೇಚರ್ ಮಧ್ಯ, ಈ ಕಾಡು ಮಧ್ಯದಲ್ಲಿ ಈ ಥರ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದೇ ಒಂದು ಸಖತ್ ಇಂಟ್ರೆಸ್ಟಿಂಗ್ ವಿಷಯ. ಅದರಲ್ಲೂ ಫ್ರೆಂಡ್ಸು ಮತ್ತು ತುಂಬ ಜನ ಜೊತೆ ಬಂದರು ಅಂತ ಇನ್ನೂ ಎಕ್ಸೈಟಿಂಗ್ ಆಗಿರುತ್ತೆ. ಬಟ್ ನಾವು ಹೋದಾಗೂ ತುಂಬ ಜನ ಇದ್ದಿರೋದ್ರಿಂದ ಮಾತಾಡಿಕೊಂಡು ಕೂತ್ಕೊಂಡು ಸ್ವಲ್ಪ ಹರಟೆ ಹೊಡ್ಕೊಂಡು ಹೋದ್ವಿ. ತುಂಬ ವಯಸ್ಸಾಗಿರೋರಿಗೆ ಹತ್ತಕ್ಕಾಗಲ್ಲ, ತುಂಬ ಮಿಡಲಲ್ಲಿ ಸ್ಟೀಪ್ ಎಲ್ಲ ಇದೆ. ಸುಮಾರು ಜನ ಆಲ್ಮೋಸ್ಟ್ 75% ರೀಚ್ ಆಗಿ ವಾಪಸ್ ಬಂದರು. ಆಗಲ್ಲ ಮುಂದೆ ಹತ್ತಕ್ಕೆ ಅಂತ. ವಯಸ್ಸಾಗಿರೋರಿದ್ರೆ ಪ್ಲೀಸ್ ನೋಡ್ಕೊಂಡು ಹೋಗಿ. ಕೇಬಲ್ ಕಾರ್ ಬಿಡ್ತಾಯಿದ್ರೆ ಮಾತ್ರ ಕಾಲ್ ಮಾಡ್ಕೊಂಡು ಹೋಗಿ. ಕೇಬಲ್ ಕಾರ್ ಇಲ್ಲ ಅಂದರೆ ವಾಕ್ ಮಾಡ್ಕೊಂಡು ಹೋಗಬೇಕು. ವಾಕ್ ಮಾಡೋಕ್ಕೆ ರೆಡಿ ಇದ್ದರೆ ಆರಾಮಾಗಿ ಹೋಗ್ಬೋದು ನೀವು. ಆ್ಯಂಡ್ ಹಿಯರ್ ವಿ ಕಮ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಬರ್ಡ್ ಸ್ಕಲ್ಪ್ಚರ್ಗೆ ಬಂದ್ವಿ. ದಟ್ ಈಸ್ ಜಟಾಯು. ಇದು 200 feet ಲಾಂಗ್ ಆ್ಯಂಡ್ 70 feet ಹೈಟ್.
ರಾಮಾಯಣ ಮಹಾಭಾರತ ಯಾರು ಗೊತ್ತಿಲ್ಲ, ರಾಮಾಯಣ ಕಾಲದಲ್ಲಿ ಈ ಜಟಾಯು ಪಕ್ಷಿಯ ಪಾತ್ರ ತುಂಬ ದೊಡ್ಡದು ಅಂತ ಹೇಳ್ಬೋದು. ರಾವಣ ಸೀತೆನ ಅಪಹರಣ ಮಾಡಬೇಕಾದ್ರೆ ಈ ಜಟಾಯು ಪಕ್ಷಿ ತಡೆಯೋ ಅಂಥ ಪ್ರಯತ್ನ ಮಾಡಿದಾಗ ರಾವಣ ಪಕ್ಷಿನ ವಧೆ ಮಾಡಿದಂಥ ಒಂದು ಜಾಗ, ಅದು ರೆಕ್ಕೆನ ಕಟ್ ಮಾಡಿದಾಗ ಪಕ್ಷಿ ಬಂದು ಬಿದ್ದಿದ್ದೆ ಈ ಒಂದು ರಾಕ್ಸ್ ಮೇಲೆ, ಅಂದರೆ ಈ ಒಂದು ಬೆಟ್ಟದ ಮೇಲೆ. ಹಾಗಾಗಿ ಈ ಪ್ಲೇಸ್ ತುಂಬ ಫೇಮಸ್ ಆದಂಥ ಪ್ಲೇಸ್. ಮತ್ತು ಈಗ ನೀವೇನು ಬರ್ಡ್ನ ನಾನು ತೋರಿಸ್ತಾ ಇದ್ದೀನಿ, ಇಲ್ಲಿ ಸ್ಕಲ್ಪ್ಚರ್ ಇದೆ, ಇದ್ರ ಒಳಗಡೆ ಒಂದು ವರ್ಚುವಲ್ ಮ್ಯೂಸಿಯಂ ಕೂಡ ಇದೆ. ಬಟ್ ಇಲ್ಲಿ ಫೋನ್ ಅಲೋ ಮಾಡಲ್ಲ, ಸೊ ಹಾಗಾಗಿ ಒಳಗಡೆ ಏನೂ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ. ಮತ್ತು ನೀವು ಇಲ್ಲಿಂದ ವ್ಯೂ ನೋಡ್ಬೋದು. ಇಲ್ಲಿ ಒಂದು ರಾಮನ್ ಟೆಂಪಲ್ ಕೂಡ ಇದೆ. ಮತ್ತು ಇಲ್ಲಿ ಮೇ ಬಿ ಏನಾದರೂ ಒಂದು ಇವೆಂಟ್ಸ್ ಮಾಡೋದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ನಾವು ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಜಾಗನೆಲ್ಲ ನೋಡಿಕೊಂಡು ಮತ್ತು ನಾವು ಹೊರಟ್ವಿ. ಸೊ ಇದು ಬಂದು ಟೆಂಪಲ್ಲು. ಇಲ್ಲಿ ನೀವು ಸ್ಲಿಪ್ಪರ್ಸ್ನೆಲ್ಲ ಬಿಟ್ಬಿಟ್ಟೆ ಹೋಗಬೇಕು. ಇದು ಶ್ರೀರಾಮನ ಒಂದು ಟೆಂಪಲ್. ಇದು ಪ್ಲೇಸ್ ಮಾತ್ರ ತುಂಬ ಮೆಸ್ಮರೈಸಿಂಗ್ ಆಗಿತ್ತು ಅಂತ ಹೇಳ್ಬೋದು. ತುಂಬ ಅದ್ಭುತವಾದ ಒಂದು ಜಾಗ ಇದು. ಬೆಳಗ್ಗೆ ಬಂದರೆ ಆರಾಮಾಗಿ ಸಂಜೆವರೆಗೂ ಟೈಮ್ ಪಾಸ್ ಮಾಡ್ಬೋದು ನೀವು ನೇಚರ್ ಲವರ್ ಆಗಿದ್ದರೆ. ಅಷ್ಟು ಚೆನ್ನಾಗಿದೆ ಇದು ಜಾಗ. ಮತ್ತು ಅಲ್ಲಿ ಸಣ್ಣ ಕೆಫೆ ಕೂಡ ಇದೆ ಇವ್ರದ್ದೇನೆ. ಸೊ ಇಲ್ಲಿ ಹೊರಗಡೆಯಿಂದ ಏನೂ ತರೋಂಗಿಲ್ಲ. ಕೇಬಲ್ ಕಾರಲ್ಲಿ ಬಂದಿದ್ದು ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸುತ್ತೆ. ಬಟ್ ಗೊತ್ತಿಲ್ಲ, ನಾವು ನಡ್ಕೊಂಬರ್ಬೇಕು ಅಂತ ಇತ್ತು ಅನಿಸುತ್ತೆ. ಸೊ ನಡ್ಕೊಂಬರೋ ಥರ ಆಯಿತು. ಬಟ್ ಇಟ್ಸ್ ಓಕೆ. ಬಟ್ ನೆಕ್ಸ್ಟ್ ಟೈಮ್ ವಿ ವಿಲ್ ಮೇಕ್ ಶ್ಯೂರ್ ವಿಲ್ ಕಮ್ ಇನ್ ಕೇಬಲ್ ಕಾರ್. ಊರದಿಂದ ಈ ಥರ ಇದೆ ವ್ಯೂ. ಸಖತ್ ಸೀನಿಕ್ ಆಗಿತ್ತು ವ್ಯೂ ಮಾತ್ರ. ಮತ್ತು ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಪಾದ ಬಂದು ಶ್ರೀರಾಮಂದು. ಸೊ ಇದನ್ನು ಇಲ್ಲಿ ಕವರ್ ಮಾಡಿಟ್ಟಿದ್ದಾರೆ. ಸೊ ಇಲ್ಲಿ ಏನಾದ್ರು ಬೇಡ್ಕೊಳಂಗಿದ್ರೆ ಬೇಡ್ಕೊಬೋದು. ಸೊ ಇದನ್ನು ಇಲ್ಲಿ ಒಂದು ಲೈಕ್ ಮ್ಯೂಸಿಯಂ ಥರನೇ ಮಾಡಿರೋದು. ಎಕ್ಸಾಕ್ಟ್ಲಿ ನೆಕ್ಸ್ಟ್ ಟು ದ ಟೆಂಪಲ್, ಲಾರ್ಡ್ ರಾಮದು ಟೆಂಪಲ್ ಪಕ್ಕನೇ ಮಾಡಿರೋ ಅಂಥದ್ದಿದು. ಮತ್ತು ನಿಮ್ಗೆ ಅಲ್ಲೊಬ್ಬರು ಗೈಡ್ ಕೂಡ ನಿಂತಿರ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಇದ್ರ ಬಗ್ಗೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೇಳಿಸ್ಕೋಬೋದು. ಮೇಲ್ ನೋಡೋಕ್ಕೆ ನಮ್ಗೆ ಇಷ್ಟೇ ಸಿಗೋದು ಒಂದು ವರ್ಚುವಲ್ ಮ್ಯೂಸಿಯಮ್ಮು, ಸ್ವಲ್ಪ ಹೆಂಗಸ್ರ ಬಗ್ಗೆ ಆಗಿರೋವಂಥ ಮ್ಯೂಸಿಯಮ್ ಅದು. ಆಮೇಲೆ ಇದು ಬರ್ಡ್ ಸ್ಕಲ್ಪ್ಚರ್ ಏನಿದೆ ಇದು ಒಂದು ಟೆಂಪಲ್ಲು, ಮತ್ತು ಸೀನ್ ಏನಿದೆ ಇದು ವ್ಯೂ ಇಷ್ಟು ಮಾತ್ರ ನೋಡೋದು, ಬೇರೆ ಇನ್ನೇನು ಇಲ್ಲ ಇಲ್ಲಿ. ನಾನು ಹೇಳ್ದಂಗೆ ಆಗಲೇ ಸ್ವಲ್ಪ ಒಂದು ಚಿಕ್ಕ ಕೆಫೆಟೇರಿಯಾ ಇದೆ. ಸೊ ಇದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಮತ್ತೆ ಬೈ ವಾಕ್ ಕೆಳಗಡೆ ಬರೋಕ್ಕೆ ಬಂದ್ವಿ. ಸೊ ಇದು ವ್ಯೂ. ಸೊ ಸನ್ಸೆಟ್ ಆಗ್ತಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ವೀಡಿಯೋಸ್ ಕೂಡ ಮಾಡ್ಕೊಂಡ್ವಿ. ಸೊ ಆಫ್ಟರ್ ಲಾಂಗ್ ಟೈಮ್ 45 ಮಿನಿಟ್ಸ್ 1 ಅವರಲ್ಲಿ ಕೆಳಗಡೆ ಬಂದ್ವಿ. ಹೋಗ್ತಾ ಸ್ವಲ್ಪ ಜಾಸ್ತಿ ಅನಿಸ್ತು, ಬರ್ತಾ ಸ್ವಲ್ಪ ಬೇಗನೆ ಬಂದ್ವಿ. ಸೊ ನನ್ನ ಮಗ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದ, ಅವನಿಗೆ ಕಾಲ್ ಒಳಗಡೆ ಹೋದ್ರೆ ಸಾಕು ಅನ್ನೋ ಥರ ಗಲಾಟೆ ಮಾಡ್ತಾ ಇದ್ದ. ಸೊ ಅದು ಮುಗಿಸ್ಕೊಂಡು ಸೀದಾ ನಾವು ಬಂದಿದ್ದು ವಾರ್ಕಳಗೆ. ನಾನು ತುಂಬ ಟಯರ್ಡ್ ಆಗಿರೋದ್ರಿಂದ ನಾನು ವೀಡಿಯೋ ಮಾಡಿಲ್ಲ ಆನ್ ದ ವೇ. ಆಲ್ರೆಡಿ ರೂಮ್ ಬುಕ್ ಆಗಿತ್ತು. ಇದು ಬಂದು ಹೋಟೆಲ್ ವಾರ್ಕಳ ಇಂಟರ್ನ್ಯಾಷನಲ್ ಅಂತ. ವಿಂಟೇಜ್ ಸ್ಟೈಲ್ ಅಂತ ಹೇಳ್ಬೋದು, ಸ್ವಲ್ಪ ಮಾಡರ್ನ್ ಕಮ್ ವಿಂಟೇಜ್ ಅಂತ ಹೇಳ್ಬೋದು. ಸೊ ಈ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ಸ್ಟೇ. ಸೊ ನೆಕ್ಸ್ಟ್ ವಿಡಿಯೋ ವಿಲ್ ಬಿ ಕಂಟಿನ್ಯೂಡ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿತ್ತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.